Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ದಿನಕ್ಕೊಂದು ವಾಗ್ಯುದ್ಧಕ್ಕೆ ವೇದಿಕೆ ಆಗಿರುವಂತಹ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಫೋನ್ ಟ್ಯಾಪ್ ವಿಚಾರವಾಗಿಯೇ ದೊಡ್ಡ ಕದನ ನಡೀತಾ ಇದೆ. ಕುಮಾರಸ್ವಾಮಿ ಫೋನ್ ಟ್ಯಾಪ್ ಆರೋಪಕ್ಕೆ ಸಿಎಂ ತಿರುಗೇಟು ಕೊಟ್ಟಿದ್ರು. ಅಂತ ನೀಚ ಕೆಲಸ ಮಾಡಲ್ಲ ಅಂತ ಹೇಳಿದ್ದಾರೆ. ಆತ ಜೆಡಿಎಸ್ ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸಿ ದೂರು ಕೊಟ್ಟಿದೆ. ಹಾಗಾದ್ರೆ ರಾಹುಲ್ ಗಾಂಧಿ ಹೇಳಿದ್ದೇನು? ಪ್ರಜ್ವಲ್ ಪ್ರಕರಣದ ವಾಕ್ಸಮರ ಹೇಗಿದೆ? ಮನೆ ರಿಪೋರ್ಟ್ ನೋಡೋಣ. ಪೆನ್ ಡ್ರೈವ್ ಕೇಸ್ನಲ್ಲಿ ಮುಂದುವರೆದ ಡಿಕೆ ಎಚ್ಡಿಕೆ ಸಮರ. ಟೆರರಿಸ್ಟ್ ಫೋನ್ ಟ್ಯಾಪ್ ಅಸೂಯೆ ನಾಯಕರ ಮಧ್ಯೆ ಕದನ. ಸುಮಾರು 40 ಜನದ್ದು 45 ಜನದ್ದು ಅವರ ಎಲ್ಲರ ಫೋನು ಟ್ಯಾಪಿಂಗ್ ಆಗ್ತದೆ. ಇವ್ರಿಗೆ ಮಾಡಿಲ್ಲ, ಮುಂದೇನು ಮಾಡಲ್ಲ. ಏನ್ ಅವ್ರೇನ ಟೆರರಿಸ್ಟ್ಗಳ? ಟೆರರಿಸ್ಟ್ ಅವ್ರ ಅಕ್ಕಪಕ್ಕದಲ್ಲಿ ಇಟ್ಕೊಂಡಿರ್ತಾರಲ್ಲ. ಪ್ರಜ್ವಲ್ ರೇವಣ್ಣ ಅವರದ ಕೇಸಿನ ಡೈವರ್ಟ್ ಮಾಡ್ಲಿಕ್ಕೆ ಇವೆಲ್ಲ ಹೇಳ್ತಾ ಇದ್ದಾರೆ. ಚುನಾವಣೆ ನಡೆಸಲಿಕ್ಕೆ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸರ್ಕ್ಯುಲೇಟ್ ಮಾಡಿದ್ದು ಅಪರಾಧ ಅಲ್ವಾ? ಪ್ರಜ್ವಲ್ ಪೆನ್ ಡ್ರೈವ್ ಫೈಟ್ 26 ದಿನ ಕಳೆದರೂ ಪ್ರಜ್ವಲ್ ಮಾತ್ರ ಪತ್ತೆ ಇಲ್ಲ. ಆದರೆ ಪ್ರಜ್ವಲ್ ಪ್ರಕರಣದಿಂದ ರಾಜ್ಯ ರಾಜಕಾರಣದಲ್ಲಿ ಎದ್ದಿರೋ ಮಾತಿನ ಬೆಂಕಿ ಮಾತ್ರ ಆರ್ತಾಗಿಲ್ಲ. 45 ಜನರ ಫೋನ್ ಟ್ಯಾಪ್ ಆಗ್ತಿದೆ ಅಂತ ಮೊನ್ನೆ ಎಚ್ಡಿಕೆ ಸಿಡಿಸಿದ್ದ ಬಾಂಬ್ ಇವತ್ತು ಕೂಡ ಸದ್ದು ಮಾಡಿತ್ತು. ಫೋನ್ ಟ್ಯಾಪ್ ಮಾಡೋಕೆ ಅವರೇನೋ ಟೆರರಿಸ್ಟ್ಗಳ ಎಂದಿದ್ದ ಡಿಕೆಗೆ ತಿರುಗೇಟು ಕೊಟ್ಟ ಕುಮಾರಸ್ವಾಮಿ ಟೆರರಿಸ್ಟ್ಗಳು ಅವರ ಸುತ್ತಮುತ್ತಾನೆ ಇದ್ದಾರೆ ಅಂತ ಗುಡುಗಿದ್ರು. ಯಾರೋ ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ. ಅಂತ ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆನೂ ಇಲ್ಲ. ಏನು ಅವ್ರೇನ ಇದ್ದ ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡಕ್ ಹೋಗ್ತಾರೆ? ಸುಳ್ಳು, ಸುಮ್ಮನೆ ಪ್ರಚಾರಕ್ಕೋಸ್ಕರ ಮಾತಾಡ್ತಾರೆ. ಟೆರರಿಸ್ಟ್ ನವರು ಟ್ಯಾಪ್ ಅಲ್ಲಿ ಮಾಡ್ಕೊತಾರೆ. ಟೆರರಿಸ್ಟ್ ಅವ್ರ ಅಕ್ಕಪಕ್ಕದಲ್ಲಿ ಇಟ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಇರೋರೆಲ್ಲ ಟೆರರಿಸ್ಟ್ಗಳಲ್ಲಿ ಇಟ್ಕೊಂಡಿರೋದು. ಅವರು ಯಾರನ್ನ ಇಟ್ಕೊಂಡವ್ರು ಅವರು? ಈಗ ನೋಡಿ ಅಲ್ಲಿ ಹೆಸರುಗಳು ತೆಗೀರಿ. ಆ ಟೆರರಿಸ್ಟ್ಗಳನ್ನ ಯಾರಾದ್ರೂ ಟಚ್ ಮಾಡೋರು ಇಲ್ಲಿವರೆಗೆ? ಈಗ ಇಂಥ ಪ್ರಕರಣ ನಡೆದಿದೆಯಲ್ಲ ರಾಜ್ಯದಲ್ಲಿ, ಆ ಪ್ರಕರಣದಲ್ಲಿ ಪ್ರಮುಖ ಪಾತ್ರಧಾರಿಗಳು ಯಾರಿದ್ದಾರೆ ಒಬ್ಬನ್ನ ಅರೆಸ್ಟ್ ಮಾಡಿದ್ದೀರಾ ಈ ಕ್ಷಣದವರೆಗೆ? ಫೋನ್ ಟ್ಯಾಪ್ ನೀಚ ಕೆಲಸ ಮಾಡಲ್ಲ ಅಂತ ಸಿಎಂ ತಿರುಗೇಟು. ಡಿಕೆ ಸುತ್ತಮುತ್ತನೇ ಟೆರರಿಸ್ಟ್ ಇದ್ದಾರೆ, ಅವರ ಫೋನ್ ಟ್ಯಾಪ್ ಯಾಕೆ ಮಾಡ್ತಾರೆ ಎಂಬ ಎಚ್ಡಿಕೆ ಪ್ರಶ್ನೆಗೆ ಡಿಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಅವರ ಕಾಲದಲ್ಲಿ ಕದ್ದಾಲಿಕೆ ಮಾಡಿದ್ದು ಗೊತ್ತಿದೆ ಎಂದಿದ್ದಾರೆ. ಈತ ಫೋನ್ ಟ್ಯಾಪ್ ಅಂತ ನೀಚ ಕೆಲಸ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಹೋಮ್ ಮಿನಿಸ್ಟ್ರು ರೈಟಿಂಗ್ ಅಲ್ಲಿ ಬರೆದು ಕೂಡ ಕೇಳಿ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಇದು ಅವ್ರ ಕಾಲದಲ್ಲೆಲ್ಲ ಮಾಡಿದ್ರಲ್ಲ, ಯಾರ ಕಾಲದಲ್ಲಿ ಕದ್ದಾಲಿಕೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಮಾಡಿತ್ತು ಅಲ್ಲ, ಅವ್ರಿಗೆ ಗೊತ್ತಿದೆ. ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು, ಕೆಲವು ಚೀಫ್ ಮಿನಿಸ್ಟರ್ ಆಗಿದ್ದವರು, ಎಲ್ಲ ರಿಪೋರ್ಟ್ ಎಲ್ಲ ಬಂದಿತ್ತು. ಬಹಳ ಸಂತೋಷ. ಅವ್ರು ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ಒಂದು ಅಫಿಡವಿಟ್ ಫೈಲ್ ಮಾಡಕ್ಕೆ. ಯಾವತ್ತೂ ಕೂಡ ಫೋನ್ ಟ್ಯಾಪ್ ಮಾಡ್ತಕ್ಕಂಥ ನೀಚ ಕೆಲಸವನ್ನ ಮಾಡಲ್ಲ. ಇಲ್ಲಿವರೆಗೆ ಮಾಡಿಲ್ಲ, ಮುಂದೇನು ಮಾಡಲ್ಲ. ಅವರು ಈ ಪ್ರಜ್ವಲ್ ರೇವಣ್ಣ ಅವರದ ಕೇಸಿನಲ್ಲ ಡೈವರ್ಟ್ ಮಾಡ್ಲಿಕ್ಕೆ ಇವೆಲ್ಲ ಹೇಳ್ತಾ ಇದ್ದಾರೆ. ಇನ್ನು ಡಿಕೆ ರಾಜೀನಾಮೆಗೆ ಆಗ್ರಹಿಸಿದ್ದ ಎಚ್ಡಿಕೆ ಮಾತಿಗೆ ಪ್ರತಿಕ್ರಿಯಿಸಿದ್ದ ಡಿಕೆ ಶಿವಕುಮಾರ್ ಅಸೂಯೆ ಪಡ್ತಿದ್ದಾರೆ ಎಂದಿದ್ರು. ಇದಕ್ಕೂ ಕೂಡ ತಿರುಗೇಟು ಕೊಟ್ಟಿರೋ ಕುಮಾರಸ್ವಾಮಿ ನಾನು ಯಾಕೆ ಅಸೂಯೆ ಪಡ್ಲಿ ಎಂದಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದ್ರೆ, ಪಾಪ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ದೆ. ಈಗ 136 ಸೀಟ್ ಕೊಟ್ಬಿಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ. ಅವ್ರ ಅಧ್ಯಕ್ಷತೆಯಲ್ಲಿ 18 ಸೀಟ್ ಕೊಟ್ಟಿದ್ದಾರೆ. ಹಿಂಗೆ ವಸಿಕೊತಾ ಇದ್ದಾರೆ. ನಂಗೆ ಸಿಕ್ಕಿಲ್ವಲ್ಲ ಅಂತ ವಸಿಕೊತಾರೆ. ಈ ಅಸೂಯೆಗೆ ಎಲ್ಲರೂ ಮದ್ದಿದ್ಯಾ? ಜಲಸಿಗೂ ಮದ್ದಿಲ್ಲ.
ಎಲ್ಲೂ ಇಲ್ಲ. ನಾನು ಯಾಕೆ ಅಸೂಯೆ ಪಡಲಿ? ಅಸೂಯೆ ಪಡೋದ್ರಿಂದ ನನಗೇನು ಸಿಗ್ತದೆ? ನೆನ್ನೆ ನೋಡಿದೆ ಅವ್ರ ಹೇಳಿಕೆನ. ನನಗೆ ಅಸೂಯೆ ಪ್ರಶ್ನೆ ಇಲ್ಲ, ಆಯ್ತಪ್ಪ ನನಗೆ ಅಸೂಯನೇ ಇದೆ ಅಂತ ಇಟ್ಕೊಂಡ್ಬಿಡೋಣ. ಈ ಪರಿಸ್ಥಿತಿ ಯಾಕೆ ತಂದ್ಕೊಂಡ್ರಿ? ಚುನಾವಣೆ ನಡೆಸಲಿಕ್ಕೋಸ್ಕರವಾಗಿ ಎಲೆಕ್ಷನ್ ಇನ್ನು 4 ದಿನ ಮತದಾನಕ್ಕೆ ಇದ್ದಾಗ ಸಮಯ ಆ ಒಂದು 21ನೇ ತಾರೀಕು ಇದನ್ನ ಸರ್ಕ್ಯುಲೇಟ್ ಮಾಡಿದ್ರಲ್ಲ, ಸರ್ಕ್ಯುಲೇಟ್ ಮಾಡಿದ್ದು ಅಪರಾಧ ಅಲ್ವಾ? ಇದಿಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಅವರೇ ಅರ್ಧ ನಿಮಿಷ ಮಾತನಾಡಿದ್ದಾಗೆ ಹೇಳಿದ್ದಾರೆ. ಈ ಬಗ್ಗೆಯೂ ತನಿಖೆಯಾಗಬೇಕು ಅಂತ ಆಗ್ರಹಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪರಮೇಶ್ವರ್, ಕಾನೂನು ವ್ಯಾಪ್ತಿಯಲ್ಲಿ SIT ತನಿಖೆ ನಡೆಸುತ್ತೆ ಅಂದ್ರು. ಸ್ಪಷ್ಟವಾಗಿದೆ. ಆ ದೇವರಾಜೇಗೌಡ, ಶಿವರಾಮೇಗೌಡ, ನಿಮ್ಮ DK ಶಿವು ಅವರೇ ಹೇಳೋರದ ನಾನು ಮಾತಾಡಿದ್ದೀನಿ ಅಂತೇಳಿ. ಅರ್ಧ ಸೆಕೆಂಡ 30 ಸೆಕೆಂಡ್ ಅರ್ಧ ನಿಮಿಷ ಮಾತಾಡಿದ್ದೀನಿ ಅಂತ ಹೇಳೋರು. ಅವರೇ ಒಪ್ಪಿಗೆ ಕೊಟ್ಟವರಲ್ಲ. ಅರ್ಧ ನಿಮಿಷದಲ್ಲೇ ತಾನೇ ಆಗಿರೋದೆಲ್ಲ, ಅರ್ಧ ನಿಮಿಷದಲ್ಲೇ ನಡೆದೋಗಿದೆ ಅಲ್ವ ಎಲ್ಲ ಮಾತುಕತೆ. ಏನೇನು ಮಾಡಬೇಕು ಅಂತ ಇನ್ನೇನು ತಗೊಂಬಂದು ಕೊಟ್ಬಿಡೋ ನನ್ನ ಕಡೆ ಅಂತ ಹೇಳಿಲ್ವಾ? ಪ್ರತಿಯೊಂದಕ್ಕೂ ಮಾತಾಡ್ತಾ ಇದ್ದಾರೆ. ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು SITಯ ಮ್ಯಾಂಡೇಟ್ನಲ್ಲಿ ಏನೆಲ್ಲ ಮಾಡಬೇಕು ಅದನ್ನ ಅವರು ಮಾಡ್ತಾರೆ. ಇನ್ನು ಮತ್ತೊಂದು ಕಡೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದುಪಡಿಸುವ ವಿಚಾರವಾಗಿ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಪತ್ರ ಬರೆದಿದ್ದೇವೆ, ಆದರೆ ಕೇಂದ್ರ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ ಸಲಹೆ ಕೊಡುತ್ತಲೇ ತಿರುಗೇಟು ಕೊಟ್ಟಿದ್ದಾರೆ. ನಾವು ಅವರಿಗೆ ಪಾಸ್ಪೋರ್ಟ್ ಅನ್ನ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು. ಅದಕ್ಕೂ ಏನು ನಮಗೆ ರೆಸ್ಪಾನ್ಸ್ ಬಂದಿಲ್ಲ. ಕೇಂದ್ರ ಸರ್ಕಾರದ ಮುಂದೆ ಯಾರಾದರೂ ನಮ್ಮ ಅಧಿಕಾರಿಗಳನ್ನೇ ಕಳಿಸಿ, ಮ್ಯಾನ್ಯುವಲಿ ಕಳಿಸಿ, ಯಾವುದು ಲೆಟ್ರ್ ಬರೆದ್ರಾಗುತ್ತಾ? ಲೆಟ್ರ್ ಬರೆದ್ರಾಗಲ್ಲ. ಹೋಗಿ ಅಲ್ಲಿ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಇವತ್ತು ಈ ಒಂದು ಪ್ರಮಾಣ ಏನಿದೆ, ಇಲ್ಲಾಗಿರ್ತಕ್ಕಂಥ ಇಂಥ ಒಂದು ಕೆಟ್ಟ ಒಂದು ಹೀನಾಯ ಘಟನೆ, ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದಲೂ ಇದಕ್ಕೆ ಸಹಕಾರವನ್ನು ಪಡಿಬೇಕು ಅಂತಕ್ಕಂಥ ನಾನು ಅವರಿಗೆ ಸಲಹೆ ಕೊಡ್ತೀನಿ. ರಾಹುಲ್ ಗಾಂಧಿ ವಿರುದ್ಧ IGPಗೆ JDS ದೂರು. दुनिया के किसी भी लीडर ने ऐसा काम पहले नहीं किया होगा. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. पूरे दुनिया में ये खबर फैली है कि हिंदुस्तान के प्रधानमंत्री ने मैस रेपिस्ट के लिए वोट मांगा है. ಇದೇ ಚುನಾವಣಾ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ನೀಡಿದ್ದ ಇದೇ ಹೇಳಿಕೆ ಈಗ ದಳಪತಿಗಳನ್ನ ಕೆರಳಿಸಿದೆ. 400 ಮಹಿಳೆಯರ ಮೇಲೆ ರೇಪ್ ಮಾಡಿದ್ದಾರೆ ಎಂದಿದ್ದ ರಾಹುಲ್ ಗಾಂಧಿ ವಿರುದ್ಧ IGPಗೆ JDS ದೂರು ನೀಡಿದೆ. ರಾಹುಲ್ ಗಾಂಧಿ ಮೇಲೂ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದೆ. ಹೊಳೆ ನರಸೀಪುರ ದೇಗುಲಗಳಲ್ಲಿ ರೇವಣ್ಣ ವಿಶೇಷ ಪೂಜೆ. ಇನ್ನು ಬರ್ತಿ 20 ದಿನದ ಬಳಿಕ HD ರೇವಣ್ಣ ಹೊಳೆ ನರಸೀಪುರಕ್ಕೆ ಎಂಟ್ರಿ ಕೊಟ್ಟಿದ್ರು. ಮನೆ ದೇವರು ಸೇರಿದಂತೆ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿದ್ರು. ಪುತ್ರ ಪ್ರಜ್ವಲ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ರೇವಣ್ಣ, ಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ ಏನೋ ಮಾತಾಡಲ್ಲ ಅಂದ್ರು. ನಾನು ನ್ಯಾಯಾಂಗದಲ್ಲಿರುವಾಗ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದಲ್ಲಿರುವಾಗ ಆ ವಿಷಯ ನಾನು ಮಾತಾಡೋಕ್ಕೆ ಪ್ರಸ್ತಾವನೆ ಮಾಡೋಕ್ಕೆ ತಯಾರಿಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗ ದೇವ್ರ ಮೇಲೆ ನಂಬಿಕೆ ಇದೆ. ಅದ್ರ ಬಗ್ಗೆ ಯಾರು ನೀವು ದಯಮಾಡಿ ಕ್ವಶನ್ ಕೇಳಬೇಡಿ ಅಂತ. ಮಾತಿನ ವಾಗ್ಬಾಣಗಳು ಏನೇ ಇರಲಿ, ತಲೆಮರೆಸಿಕೊಂಡಿರೋ ಪ್ರಜ್ವಲ್ ಪ್ರತ್ಯಕ್ಷವಾದರೆ ತನಿಖೆ ಚುರುಕು ಪಡೆದುಕೊಳ್ಳಲಿದೆ. ಇಲ್ಲವಾದರೆ ಚುನಾವಣಾ ಫಲಿತಾಂಶ ಬರೋವರೆಗೂ ಈ ಮಾತಿನ ಕದನ, ರಾಜಕೀಯ ಕೆಸರೆರಚಾಟ ಮುಂದುವರಿಯೋದ್ರಲ್ಲೇ ಡೌಟೇ ಇಲ್ಲ. ಬ್ಯೂರೋ ರಿಪೋರ್ಟ್, TV9. ಇನ್ನು ಸಿಲಿಕಾನ್ ಸಿಟಿಗೆ ವರುಣನ ಆಗಮನವಾಗ್ತಿದ್ದಂತೆ ಅವಾಂತರಗಳ ಸರಮಾಲೆಯ ಸೃಷ್ಟಿಯಾಗಿತ್ತು. ರಾಜಧಾನಿಯ ಮಳೆ ಅವಾಂತರಗಳಿಂದ ಎಚ್ಚೆತ್ತ ಸರ್ಕಾರ ಮಳೆಗಾಲದ ಅವಾಂತರಗಳಿಗೆ ಬ್ರೇಕ್ ಹಾಕೋಕೆ ಸಜ್ಜಾಗಿದೆ. ಬೆಂಗಳೂರು ಮಳೆ ಬಂದ್ರೆ ಬೆಂಗಳೂರಿಗರು ಬೆಚ್ಚಿ ಬೀಳ್ತಾರೆ. ಕಳೆದ ಬಾರಿ ಮಳೆ ಸೃಷ್ಟಿಸಿದ ಅವಾಂತರಗಳು ಒಂದೆರಡಲ್ಲ. ಹೀಗಾಗಿ ಅಲರ್ಟ್ ಆಗಿರುವ CM DCM ಇವತ್ತು ಫೀಲ್ಡ್ಗೆ ಇಳಿದಿದ್ರು. ಕಳೆದೊಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದ ಹೆಚ್ಚು ಹಾನಿಯಾಗದಿದ್ರು ಮುಂಜಾಗ್ರತೆಯಾಗಿ ರೌಂಡ್ಸ್ ಹಾಕಿದ್ರು. ಮುಂದೆ ಅನಾಹುತಗಳಾಗದಂತೆ ಎಚ್ಚರಿಕೆ ವಹಿಸಲು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ರು.
ಬಿಎಂಟಿಸಿ ಬಸ್ ಸೇರಿ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್. ಮಳೆ ಅವಾಂತರದ ಬಗ್ಗೆ ದೂರುಗಳು ಹರಿದು ಬರ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಗರ ಪ್ರದಕ್ಷಿಣೆ ಹಾಕಿದ್ರು. ಬಿಎಂಟಿಸಿ ಬಸ್ನಲ್ಲಿ ತೆರಳಿದ ಸಿಎಂ ಮತ್ತು ಡಿಸಿಎಂ ಗಾಳಿ ಆಂಜನೇಯ ದೇಗುಲದ ಬಳಿ ಇರುವ ರಾಜಕಾಲುವೆ, ನಾಯಂಡಹಳ್ಳಿ ರಾಜಕಾಲುವೆ, ರಾಗಿಗುಡ್ಡ ಜಂಕ್ಷನ್, ಅನುಗ್ರಹ ಲೇಔಟ್, ಸಿಲ್ಕ್ ಬೋರ್ಡ್ ಸೇರಿ ಹಲವೆಡೆ ರೌಂಡ್ಸ್ ಹಾಕಿ ಕಾಮಗಾರಿಗಳನ್ನು ವೀಕ್ಷಿಸಿದ್ರು. ರಾಜಕಾಲುವೆ ಹೂಳೆತ್ತುವ ಕಾಮಗಾರಿ ವೀಕ್ಷಿಸಿದ ಸಿಎಂ ಡಿಸಿಎಂ ರಾಜಕಾಲುವೆಯಲ್ಲಿ ಕಸ ಸೇರದಂತೆ ಎಚ್ಚರ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ರು. ಆತ ಅನುಗ್ರಹ ಲೇಔಟ್ನ ಕ್ಷಣಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಜಕಾಲುವೆ ನೀರನ್ನ ಮಡಿವಾಳ ಕೆರೆಗೆ ಹರಿಸಲು ಸೂಚಿಸಿದ್ರು. ಸಿಟಿ ರೌಂಡ್ಸ್ ವೇಳೆ ಒಣಗಿದ್ದ ಮರಗಳನ್ನ ಕಂಡು ಗರಂ ಆದ ಸಿದ್ದರಾಮಯ್ಯ ಅನಾಹುತ ಆಗ್ಲಿ ಅಂತ ಬಿಟ್ಟಿದ್ದೀರಾ, ಮರ ತೆರವು ಮಾಡಿ ಅಂತ ಎಚ್ಚರಿಕೆ ಕೊಟ್ರು. ಸಿಲ್ಕ್ ಬೋರ್ಡ್ ವೀಕ್ಷಣೆ ಮುಗಿಸಿ ಈಜಿಪುರ ಫ್ಲೈಓವರ್ ಬಳಿ ತೆರಳಿದ ಸಿಎಂ ಕಾಮಗಾರಿಯನ್ನ ಶೀಘ್ರದಲ್ಲೇ ಮುಗಿಸುವಂತೆ ತಿಳಿಸಿದ್ರು. ದೊಮಲೂರು ತಲುಪುತ್ತಿದ್ದಂತೆ ಮಳೆರಾಯ ಅಡ್ಡಿ ಮಾಡಿದ್ರಿಂದ ಸಿಎಂ ವಾಪಸ್ಸಾದ್ರು. ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಿಟಿ ರೌಂಡ್ಸ್ ವೇಳೆ ಕಂಡ ಸಮಸ್ಯೆಗಳನ್ನ ವಿವರಿಸಿದ್ರು. ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟರು. ರಾಜಕಾರಣಿಗಳಿರಲಿ, ಬೇರೆಯವರಿರಲಿ, ಲೀಡರ್ಗಳಿರಲಿ, ಯಾರೇ ಇದ್ರೂ ಕೂಡ ರಾಜಕಾಲುವೆ ಒತ್ತುವರಿಯಾಗಿದ್ರೆ ಮುಲಾಜಿಲ್ಲದೆ ತಗಲಾಗ್ತದೆ. ಫೋಟೋಶೂಟ್ ಮಾಡಿಸಿಕೊಳ್ಳಲು ಹೋಗಿದ್ರು ಎಂಬ ಆರ್ ಅಶೋಕ್ ಆರೋಪಕ್ಕೂ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟರು. ಏನು ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳಿ ಆರ್ ಅಶೋಕಿಗೆ ಪಾಪ ಅವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ. ಅವರು ಬೆಂಗಳೂರು ಸಿಟಿ MLA ಅವ್ರೇನಾದ್ರು ಮಾಡಿದ್ರ? ಜವಾಬ್ದಾರಿ ಇದ್ದರೆ ಸಿಎಂ ಇತ್ತ ಗಮನ ಹರಿಸಬೇಕಿತ್ತು. ಮೈಸೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ರೌಂಡ್ಸ್. ಸಿಎಂ ಮತ್ತು ಡಿಸಿಎಂ ಬೆಂಗಳೂರಿನಲ್ಲಿ ರೌಂಡ್ಸ್ ಹಾಕಿದ್ರೆ ಅತ್ತ ಮಾಜಿ ಸಿಎಂ ಕುಮಾರಸ್ವಾಮಿ ಮೈಸೂರಿನಲ್ಲಿ ಪ್ರದಕ್ಷಿಣೆ ಹಾಕಿದ್ರು. ಪಿರಿಯಾಪಟ್ಟಣ ತಾಲೂಕಿನ ಚಪ್ಪದರಹಳ್ಳಿ ಹಾಗೂ ಹಾರನಹಳ್ಳಿಯಲ್ಲಿ ಮಳೆ ಹಾನಿ ಬಗ್ಗೆ ವೀಕ್ಷಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಕುಮಾರಸ್ವಾಮಿ, ಈಗ ಮಳೆ ಹಾನಿ ಪ್ರದೇಶಕ್ಕೂ ಒಬ್ಬನೇ ಒಬ್ಬ ಸಚಿವರು ಹೋಗಿಲ್ಲ, ಜವಾಬ್ದಾರಿ ಇದ್ರೆ ಸಿಎಂ ಕೂಡಲೇ ಇತ್ತ ಗಮನ ಹರಿಸಬೇಕಿತ್ತು ಅಂತ ವಾಗ್ದಾಳಿ ನಡೆಸಿದ್ರು. ವಿಪರೀತ ಮಳೆ ಏನಾಗಿದೆ, ಈಗಾಗಲೇ ಈ ಒಂದು ತಂಬಾಕಿನ ಸಸಿ ನಾಟಿ ಏನು ಮಾಡ್ಕೊಂಡಿದ್ದಾರೆ. ಇವತ್ತು ಈ ಮಳೆಯ ಅನಾಹುತದಿಂದ ಮತ್ತಿನ್ನೊಂದು ವಾರ ಮಳೆ ಇದೇ ಥರ ಆದರೆ, ಇಲ್ಲ ಇನ್ನೊಂದು 2-3 ದಿವಸ ಬಿಟ್ಟು ಮಳೆ ಬಂದ್ರು ಕೈಗೆ ರೈತರಿಗೆ ಇವತ್ತು ಈ ತಂಬಾಕಿನ ಬೆಳೆ ಸಿಗಲ್ಲ. ಶುಂಠಿ ಬೆಳೆ ಬೆಳೆದಂಥವ್ರದ್ದು ಪರಿಸ್ಥಿತಿ ಇದೇ ರೀತಿ ಇದೆ. ಇವತ್ತು ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ದರೆ, ಇವತ್ತು ಕಂದಾಯ ಸಚಿವರಿಗೆ ಜವಾಬ್ದಾರಿ ಇದ್ದರೆ, ತಕ್ಷಣ ಇವತ್ತು ಹಲವಾರು ಪ್ರದೇಶದಲ್ಲಿ ಯಾವ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅದೆಲ್ಲ ಒಂದು ಅಂದಾಜು ಮಾಡಬೇಕಲ್ಲ. ಮುಂಗಾರು ಮಳೆಗೂ ಮೊದಲು ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ಪರಿಸ್ಥಿತಿ ಅವಲೋಕಿಸಿದ್ದಾರೆ. ಈ ನಡುವೆ ಬೆಳೆ ಕಳೆದುಕೊಂಡ ರೈತರ ಮನೆಗಳಿಗೂ ಹೋಗುವಂತೆ ಜೆಡಿಎಸ್ ನಾಯಕರು ಆಗ್ರಹಿಸುತ್ತಿದ್ದಾರೆ. ಮೈಸೂರಿಂದ ದಿಲೀಪ್, ಅನಿಲ್ ಮತ್ತು ಶಾಂತಮೂರ್ತಿ, TV9 ಬೆಂಗಳೂರು. ಇನ್ನು ಬೆಳ್ತಂಗಡಿಯಲ್ಲಿ ಶಾಸಕ ಹರೀಶ್ ಪೂಂಜಾ ಮನೆ ಬಳಿ ಇವತ್ತು ದೊಡ್ಡ ಹೈಡ್ರಾಮವೇ ನಡೆದೋಯ್ತು. ಪೊಲೀಸರ ವಿರುದ್ಧವೇ MLA ಬೆಂಬಲಿಗರು ಯುದ್ಧಕ್ಕೆ ನಿಂತಿದ್ರು. ಇಷ್ಟಕ್ಕೂ ಇಲ್ಲಿ ನಡೆದಿದ್ದೇನು, ಮನೆ ರಿಪೋರ್ಟ್ ನೋಡೋಣ. ಧಿಕ್ಕಾರ ಕೂಗ್ತಿದ್ದಾರೆ. ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ. ತಳ್ಳಾಟ, ನೂಕಾಟ, ಆಕ್ರೋಶ ಹೊರಹಾಕ್ತಿದ್ದಾರೆ. ಇವತ್ತು ಶಾಸಕ ಹರೀಶ್ ಪೂಂಜಾ ಬಂಧಿಸಲು ಪೊಲೀಸರು ಬಂದ ಹೊತ್ತಲ್ಲೇ ಹೈಡ್ರಾಮಾ ನಡೆದಿದೆ. ಪೊಲೀಸರಿಗೆ ಧಮಕಿ ಹಾಕಿದ್ದಕ್ಕೆ 2 FIR. ಬಂಧನ ಭೀತಿ. ಶಾಸಕ ಹರೀಶ್ ಪೂಂಜಾ ಮನೆ ಬಳಿ ಹೈಡ್ರಾಮಾ. ಒಂದ್ ಕಡೆ 100 ಕಾರ್ಯಕರ್ತರು ಜಮಾಯಿಸಿದ್ದಾರೆ, ಮತ್ತೊಂದು ಕಡೆ ಹಿರಿಯ ಅಧಿಕಾರಿಗಳ ಸಮೇತ ಖಾಕಿ ಪಡೆ ಬೀಡು ಬಿಟ್ಟಿದೆ. ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ಬಂಧನ ಭೀತಿ ಶುರುವಾಗಿದ್ದು, ಬೆಂಬಲಿಗರು ದೊಡ್ಡ ಹಂಗಾಮ ಸೃಷ್ಟಿಸಿದ್ದಾರೆ.
ಆಗಿದ್ದೇನು ಅಂದ್ರೆ ಮೆಲಂತಬೆಟ್ಟುವಿನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಆರೋಪದಡಿ ಮೇ 18ರಂದು ಹರೀಶ್ ಪೂಂಜಾ ಆಪ್ತರಾದ ಪ್ರಮೋದ್ ಉಜಿರೆ ಮತ್ತು ಶಶಿರಾಜ್ ಶೆಟ್ಟಿ ವಿರುದ್ಧ ತಹಶೀಲ್ದಾರ್ ದೂರು ದಾಖಲಿಸಿದ್ರು. ಇದರ ಬೆನ್ನಲ್ಲೇ ಬಿಜೆಪಿ ತಾಲೂಕು ಯುವ ಮೋರ್ಚಾದ ಅಧ್ಯಕ್ಷ ರೌಡಿ ಶೀಟರ್ ಶಶಿರಾಜ್ ಶೆಟ್ಟಿಯನ್ನ ಬಂಧಿಸಿದ್ರು. ಇದರಿಂದ ಕೆರಳಿದ ಎಂಎಲ್ಎ ಹರೀಶ್ ಪೂಂಜಾ ಪೊಲೀಸ್ ಠಾಣೆಗೆ ತೆರಳಿ ಪಿಎಸ್ಐ ಮುರಳೀಧರನ್ ನಾಯ್ಕ್ಗೆ ಬೆದರಿಕೆ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಕರ್ತವ್ಯಕ್ಕೆ ಅಡ್ಡಿ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪದಡಿ ಪೊಲೀಸರು ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಿಸಿದರು. ನನ್ನ ಕಾರ್ಯಕರ್ತರನ್ನು ನೀವು ವಿನಾಕಾರಣ ತಂದು ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀರ ಅಂತ ಹೇಳಿದ್ರೆ ನನ್ನ ಕಾರ್ಯಕರ್ತನ ಜೊತೆ ನಾವು ಹೋಗ್ತೀವಿ ಸ್ಟೇಷನ್ ಅಲ್ಲಿ. ಇನ್ನು ಹರೀಶ್ ಪೂಂಜಾ ವಿರುದ್ಧ ಕೇಸ್ ಬೀಳ್ತಾ ಇದ್ದಂತೆ ಬೆಳ್ತಂಗಡಿಯಲ್ಲಿ ಮೊನ್ನೆ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಅಲ್ಲೂ ಪೊಲೀಸ್ ಇಲಾಖೆ ಹಾಗೂ ಎಸ್ಪಿಗೆ ಬೈದಿದ್ರು. ಹೀಗಾಗಿ ಮತ್ತೊಂದು ಕೇಸ್ ದಾಖಲಾಗಿತ್ತು. ಇವತ್ತು 2 ಎಫ್ಐಆರ್ ಹಿಡ್ಕೊಂಡು ಅರೆಸ್ಟ್ ಮಾಡಲು ಹರೀಶ್ ಪೂಂಜಾ ಮನೆಗೆ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ನಮ್ಮ ಶಾಸಕರನ್ನ ಬಂಧಿಸಲು ಬಿಡಲ್ಲ ಅಂತ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. 1 ಕಿಲೋಮೀಟರ್ ವರೆಗೆ ರಸ್ತೆಗೆ ಅಡ್ಡಲಾಗಿ ವಾಹನಗಳನ್ನ ನಿಲ್ಲಿಸಿದ್ರು. ಡಿವೈಎಸ್ಪಿಗೂ ಮಾತನಾಡಲು ಸಿಗದೆ ಹರೀಶ್ ಪೂಂಜಾ ರೂಮ್ನಲ್ಲಿ ಅವಿತಿದ್ರು. ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ವೇದವ್ಯಾಸ್ ಕಾಮತ್ ಸೇರಿದಂತೆ ವಕೀಲರು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಇನ್ನು ಶಾಸಕ ಹರೀಶ್ ರನ್ನ ಬಂಧಿಸಿದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ಗೆ ಕರೆ ನೀಡ್ತೀವಿ ಅಂತ ಸಂಸದ ನಳಿನ್ ಕುಮಾರ್ ಕಟೀಲು ಎಚ್ಚರಿಕೆ ನೀಡಿದ್ರು. ಖಂಡಿತವಾಗಿ ಬಂಧನ ಮಾಡಿದ್ರೆ ನಮ್ಮ ಶಾಸಕರನ್ನು ನಾವು ಬಿಟ್ಟುಕೊಡ್ಲಿಕ್ಕೆ ಪ್ರಶ್ನೆ ಇಲ್ಲ. ನಾವೆಲ್ಲರೂ ಕಾರ್ಯಕರ್ತರಿದ್ದೀವಿ. ಎರಡನೇದು ಬಂಧನ ಮಾಡಿದರೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ನಾಳೆಯಿಂದ ನಾವು ಜಿಲ್ಲೆ ಬಂದ್ಗೆ ಕರೆ ಕೊಡ್ತೀವಿ. ಸಿದ್ದರಾಮಯ್ಯ ಅವರು ಬಂದು ಹೋದ ನಂತರ ಎಫ್ಐಆರ್ ಮಾಡಿದ್ರು. ನಾಚಿಕೆ ಆಗಬೇಡ ನಿಮಗೆ ತಾಕತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಶಾಸಕನ ಮೇಲೆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ಬೇಕಿದ್ರೆ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ಕೇಸ್ ಹಾಕ್ಬೋದಿತ್ತಲ್ಲ ನಿಮಗೆ. ನೀವು ಯಾಕೆ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಧೈರ್ಯ ಇಲ್ಲ. ಆಕ್ರೋಶ ಏನೇ ಇದ್ರೂ ಸದ್ಯ ಪೊಲೀಸರು ನೋಟಿಸ್ ಕೊಟ್ಟು ಬಂಧನಕ್ಕೆ ಮುಂದಾಗಿದ್ರು. ಆದರೆ ಶಾಸಕ ಹರೀಶ್ ಪೂಂಜಾ ಉತ್ತರ ಕೊಡಲು 3 ದಿನ ಕಾಲಾವಕಾಶ ಕೋರಿದ್ರು. ಹೀಗಾಗಿ ಪೂಂಜಾರನ್ನ ಬಂಧಿಸದಿರಲು ನಿರ್ಧರಿಸಿದ ಪೊಲೀಸರು ಹೈಡ್ರಾಮಾದ ಸ್ಥಳದಿಂದ ವಾಪಸ್ ತೆರಳಿದ್ರು. ಮಧ್ಯಾಹ್ನದಿಂದ ನಡೆದಿದ್ದ ಹೈಡ್ರಾಮಾಗೆ ಸಂಜೆ ತೆರೆ ಬಿತ್ತು. ಪೃಥ್ವಿರಾಜ್ ಬೊಮ್ಮನ್ಕೆರೆ, TV9 ಮಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.